ಬಳೆ ಇನ್ಸಿಡೆಂಟ್ ಆದಾಗ ನೀವು ಆಕ್ಚುಲಿ ತುಂಬಾ ದೊಡ್ಡ ಗಲಾಟೆ ಆಗುತ್ತೆ ಬಟ್ ನೆಕ್ಸ್ಟ್ ಹೋಗ್ಬಿಟ್ಟು ವಿನಯ್ ನೀವು ಉತ್ತಮ ಕೊಡ್ತೀರಾ ತುಂಬಾ ಚೆನ್ನಾಗಿ ಆಡಿದ್ದಾರೆ ಅಂತ ಹೇಳ್ಬಿಟ್ಟು. ಎಸ್, ಅವರು ಆ ಟಾಸ್ಕಲ್ಲಿ ತುಂಬ ಚೆನ್ನಾಗಿ ಆಡಿದ್ರು. ಬಟ್ ಆ ವಿಷಯವಾಗಿ ನಾನು ಸ್ಟ್ಯಾಂಡ್ ತೊಗೊಂಡಿರಲಿಲ್ಲ. ಅದು ಯಾಕಂದರೆ ಆ ಟಾಸ್ಕಲ್ಲಿ ನಾನು ತುಂಬ ಮುಳುಗೋಗಿದ್ದೆ. ಬಟ್ ಏನಂದ್ರೆ ನಾವು ನೋಡಿದ್ದೀವಿ ಕಾರ್ತಿಕ್ ಅವ್ರದ್ದು ನಾವು ತುಂಬಾ ಹೈನು ನೋಡಿದ್ದೀವಿ, ಮನೆಯಲ್ಲಿ ತುಂಬಾ ಲೋ ಆಗಿದ್ದು ನೋಡಿದ್ದೀವಿ, ಅವ್ರು ನಕ್ಕಿರೋದು ನೋಡಿದ್ದೀವಿ, ಹತ್ತಿರೋದು ನೋಡಿದ್ದೀವಿ. ಬಟ್ ಏನಂದರೆ ಇದು ಕಾರ್ತಿಕ್ಗೆ ಒಳಗಡೆ ಆದರೆ ಹೊರಗಡೆ ಕಾರ್ತಿಕ್ಗೆ ಸಂಬಂಧಪಟ್ಟವರಿಗೂ ಕೂಡ ಕೆಲವು ಸಮಸ್ಯೆಗಳಾಗಿತ್ತು. ಆ ಸಮಸ್ಯೆ ಬಗ್ಗೆ ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಿಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ತೇಜಸ್ವಿನಿ ರೆಡಿ ಇದ್ದಾರೆ. ಯಾರು ಹುಟ್ಟಿನೇನ ನನ್ನ ತಂಗಿನ ತೇಜಸ್ವಿನಿ ಅಂದ್ರೆ ಇನ್ನೊಬ್ರು ಅಂದ್ರಲ್ಲ, ಇನ್ನೊಬ್ರು ತೇಜಸ್ವಿನಿ ಅಂದ್ರಲ್ಲ. ಓಕೆ, ತೇಜಸ್ವಿನಿ ಅವರೇ. ಹಲೋ ಹಲೋ ತೇಜಸ್ವಿನಿ ಅವರೇ, ನಿಮ್ಮ ಅಣ್ಣ ಗೆದ್ದಿರೋದು ಎಷ್ಟು ಖುಷಿ ಆಗ್ತಾ ಇದೆ ನಿಮಗೆ? ತುಂಬಾ ಖುಷಿ ಆಗ್ತಾ ಇದೆ. ಆಕ್ಚುಲಿ ನನ್ನ ಹೆಸರು ತೇಜಸ್ವಿನಿನೇ, ತೇಜಸ್ವಿನಿ ಸ್ಕ್ವೇರ್ ಮಾತಾಡ್ತಾ ಇದೀವಿ ಇವಾಗ. ತುಂಬಾ ಖುಷಿ ಇದೆ ಅಣ್ಣ ಗೆದ್ದಿರೋದು. ನಾವು ಅದನ್ನೇ ಕಾಯ್ತಾ ಇದ್ವಿ. ಮನೆಯಲ್ಲಿ ನಿಮ್ಮನ್ನ ತುಂಬಾ ಸಲ ನೆನ್ಪು ಮಾಡ್ಕೊಂತಾ ಇದ್ರು ಅವರು. ಅಂಡ್ ಪ್ರತಿ ಸಲ ಪುಟ್ಟಮ್ಮ ಪುಟ್ಟಮ್ಮ ಅಂತ ಸಾಕಷ್ಟು ಬಾರಿ ಹೇಳ್ತಾ ಇದ್ರು. ಅದ್ರಲ್ಲೂ ಅಳಿಯನ್ನ ನೋಡೋದಿಕ್ಕೆ ಸಿಕ್ಕಾಪಟ್ಟೆ ಕಾತರಾಗಿದ್ರು. ಹೌದು, ಕಾಯ್ತಿದ್ದಾರೆ. ಅಲ್ಲ ತೇಜಸ್ವಿನಿ ಅವರೇ, ಫುಲ್ ಕ್ರೆಡಿಟ್ ನೀವೇ ತಗೋಬೇಕು. ಸೋದರ ಮಾವನ್ ಪೋಸ್ಟ್ ಕೊಟ್ಟು ಪ್ರಮೋಷನ್ ಮಾಡಿ ಬಿಗ್ ಬಾಸ್ ಗೆಲ್ಸಿದ್ದೆ ನೀವು. ಇಲ್ಲಪ್ಪ, ಅವನ ಆಟ ಆಡಿ ಅವನ್ ಗೆದ್ದಿರೋದು, ಅವನ ಗೆಲ್ಲುವುದು. ಆಯ್ತು, ನಿಮ್ ಸಹೋದರ ಕಾರ್ತಿಕ್ ಮಾತಾಡ್ತಾರೆ ನಿಮ್ ಜೊತೆಗೆ. ಇರಿ ಕಾರ್ತಿಕ್. ಪುಟ್ಟಮ್ಮ ಹಾಯ್. ಹಲೋ ಹಾಯ್. ಏನಮ್ಮ, ಎಲ್ಲೆಲ್ಲ ನೀನೆ ಎಲ್ಲೆಲ್ಲ ನೀನೆ ಎಲ್ಲೆಲ್ಲ ನೀನೆ ಎಲ್ಲೆಲ್ಲ ನೀನೆ. ಎಲ್ಲ ನಿನ್ನಿಂದ, ಈಗ ನಿನ್ನಿಂದ ನಾನು ನೋಡು. ಇಲ್ಲ ಇಲ್ಲ, ನಿನ್ನಿಂದ ನಾನು, ನನ್ನಿಂದ ನೀನು ಅಷ್ಟೇ. ಅಣ್ಣ ತಂಗಿ, ತಂಗಿ ಅಣ್ಣ. ಎಸ್, ಏನಾದ್ರು ಕೇಳಂಗಿದ್ರೆ ಕೇಳು ಬಿಗ್ ಬಾಸ್ ವಿನ್ನರ್ಗೆ. ಇಲ್ಲ, ಆಕ್ಚುಲಿ ನಂದೇ ಒಂದು ಕ್ವೆಶ್ಚನ್ ಇದೆ ತೇಜಸ್ವಿನಿ ಅವರಿಗೆ. ತೇಜಸ್ವಿನಿ ಅವರೇ, ಮನೆ ಒಳಗಡೆ ಕಾರ್ತಿಕ್ ಅವರಿದ್ದಾಗ ನಿಮ್ಗೂ ಹೊರಗಡೆ ತುಂಬಾನೇ ಅಂದ್ರೆ ಒಂಥರ ಕನ್ಫ್ಯೂಷನ್ ಇರತ್ತೆ. ಅಂದ್ರೆ ಒಳಗಡೆ ಹೆಂಗ್ ಆಟ ಆಡ್ತಾ ಇದ್ದಾನೋ ಏನಿದ್ದಾನೋ ಡೈಲಿ ನೋಡಿದ್ರು ಜನ ಹೇಗೆ ಅಕ್ಸೆಪ್ಟ್ ಮಾಡ್ಕೊಂತಿದಾರೋ ಅನ್ನೋದೊಂದು ಟೆನ್ಷನ್ ಇದ್ದೇ ಇರತ್ತೆ ನಿಮಗೆ. ಕೆಲವು ವಿಚಾರದಲ್ಲಿ ಕಾರ್ತಿಕ್ ಅವ್ರನ್ನ ನೆಗೆಟಿವ್ ಆಗಿ ಟ್ರಾಲ್ ಮಾಡ್ತಾ ಇದ್ರು. ಆ ಸಂದರ್ಭನ ನೀವು ಯಾವ ರೀತಿ ರಿಸೀವ್ ಮಾಡ್ಕೊಂಡ್ರಿ, ಮತ್ತೆ ನಿಮ್ಮ ಅಮ್ಮನಿಗೆ ಹೇಗೆ ಧೈರ್ಯ ಹೇಳಿದ್ರಿ ನೀವು? ನಾವಲ್ಲ, ಆಕ್ಚುಲಿ ಜನ ಒಪ್ಕೊಳ್ತಾ ಇದಾರಲ್ಲ, ಅವ್ರ ಬಗ್ಗೆ ನಾವು ಗಮನ ಹರಿಸಿದ್ವಿ. ಇವ್ರನ್ನೆಲ್ಲ ನಾವು ಇಗ್ನೋರ್ ಮಾಡಿದ್ವಿ. ಅಣ್ಣ ಚೆನ್ನಾಗಿ ಆಡ್ತಾ ಇದ್ದಾನೆ ಅನ್ನೋ ಕಾನ್ಫಿಡೆನ್ಸ್ ನಮಗಿತ್ತಲ್ಲ, ಆ ಖುಷಿ ಇತ್ತು ನಮ್ಗೆ. ಓಕೆ, ಅಮ್ಮ ಮನೆಗೆ ಹೋಗ್ಬಿಟ್ಟು ಬಂದಾಗ ಏನಂತ ಹೇಳಿದ್ರು ನಿಮ್ಮ ಹತ್ರ? ಬಿಗ್ ಬಾಸಿಗೆ ಹೋಗ್ಬಿಟ್ಟು ಬಂದಾಗ ತುಂಬಾ ಚೆನ್ನಾಗಿ ಹಾಡಾಡಿದ್ರು ಕಾರ್ತಿಕ್ಗೋಸ್ಕರ. ಹೌದು. ನಿಮಗೆ ಇಷ್ಟ ಆಯ್ತಾ ಮನೆ ಒಳಗಡೆ ಹೋಗ್ಬೇಕು ಅಂತ? ಇಷ್ಟ ಆಯ್ತು, ಬಟ್ ಎಲ್ಲಿ ಚಾನ್ಸ್ ಸಿಗ್ಲಿಲ್ಲ. ಬಟ್ ವಿಡಿಯೋ ಕಾಲ್ ಇತ್ತಲ್ಲ, ಅಣ್ಣ ನೋಡೋ ಆಸೆ ಇತ್ತಲ್ಲ, ಅದು ನನಗೂ ಆಸೆ ಇತ್ತು. ಆಕ್ಚುಲಿ ಅದೊಂದು ತುಂಬಾ ಇಮೋಷನಲ್ ಆಗಿತ್ತು ಬಿಡಿ. ಬರೀ ಕಾರ್ತಿಕ್ಗೆ ಅಷ್ಟೇ ಅಲ್ಲ, ಮನೆ ಒಳಗಡೆ ಇರೋ ಕಂಟೆಸ್ಟೆಂಟ್ಸಿಗೆ ಅಷ್ಟೇ ಅಲ್ಲ, ನೋಡ್ತಾ ಇದ್ದವ್ರು ಪ್ರತಿಯೊಬ್ಬರಿಗೂ ಅದೊಂದು ತುಂಬಾ ಇಮೋಷನಲ್ ಆಗಿತ್ತು ಆ ಸೀನು. ಥ್ಯಾಂಕ್ ಯು.